ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಸುಮಾ ಆ ಕೇಶವಪ್ಪನ ಮಗ ಸಚಿನ್ನ ಪಿರುತಿ ಮಾಡ್ತಾವಳೆ. ಮನಸ್ಸನ್ನ ಸಚಿನ್ಗೆ ಕೊಟ್ಟು ತಾಳಿ ಕಟ್ಟಕ್ಕೆ ಕುತ್ತಿಗೆನ ಜಗನ್ಗೆ ಕೊಡಬೇಕು ಅಂತ ನಿರ್ಧಾರ ಮಾಡವಳೆ. ಅದಕ್ಕೆ ಕಾರಣ ಅವಳು ನಿನಗೆ ಕೊಟ್ಟಿರೋ ಮಾತು. ಅವ್ವ ಇನ್ಮೇಲೆ ಹಣ ಅವ್ವ ಮಾತು ತಪ್ಪಲ್ಲ. ನೀನು ಯಾರನ್ನ ತೋರಿಸ್ತೀಯೋ ನಾವು ಅವ್ರನ್ನೇ ಮದುವೆ ಆಗ್ತೀವಿ. ಮನ್ಸುಗಳೇ ಒಂದಾಗದೇ ಇರೋ ಲಗ್ನ ಮಸನಕ್ಕೆ ಸಮಾನ. ಈ ಲಗ್ನನ ನಿಲ್ಲಿಸ್ಬಿಡು ಪುಟ್ಟಕ್ಕ. ಸುಮ್ಮನ್ನ ಸಚಿನ್ಗೆ ಕೊಟ್ಟು ಲಗ್ನ ಮಾಡ್ಬಿಡುಮ. ಒಬ್ರನ್ನೊಬ್ರು ಸ್ಯಾನೆ ಪಿರುತಿ ಮಾಡ್ತಾವ್ರೆ. ಮನ್ಸಿಲ್ದಿರೋ ಮದುವೆ ಮಾಡಿ ಪಾಪ 3 ಜನದ ಜೀವನನೂ ಯಾಕೆ ಹಾಳು ಮಾಡಬೇಕು? ಸುಮಾ ಸಚಿನ್ನು ಲಗ್ನ ಆದರೆ ಅವರಿಬ್ರು ಸಂದಾಕಿರ್ತಾರೆ. ಅಮ್ಮೋರೆ, ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಇವನೇನೋ ಮಾತಾಡ್ತಾ ಇದ್ದೀರಿ. ನಮ್ಮ ಸುಮನ್ ಮನಸ್ಸಿನಾಗೆ ಯಾರೂ ಇಲ್ಲ. ಅವಳು ಒಪ್ಕೊಂಡೆ ಜಗನ್ನ ಮದುವೆ ಮಾಡ್ಕೊಂತಿರೋದು. ಅದು ನಿಮಗೂ ಗೊತ್ತಲ್ಲ? ಇಲ್ಲ ಪುಟ್ಟಕ್ಕ, ಅದು ಆಗ. ಈಗ ನಾನೇ ಖುದ್ದಾಗಿ ಎಲ್ಲನೂ ವಿಚಾರಿಸಿದ್ದೀನಿ. ಸುಮಾ ಸಚಿನ್ನ ಪಿರುತಿ ಮಾಡ್ತಾಳೆ. ಸುಮ್ಕೆ ಈ ಲಗ್ನನ ಇಲ್ಲಿಗೆ ಕೈ ಬಿಡೋದು ಒಳ್ಳೇದು. ಈಸಿಯನ ನಿಮ್ದವ್ ಸುಮನ ಹೇಳಿಳ? ಯಾರು ಹೇಳಿದ್ರಿ ಅವನ್ ಪುಟ್ಟಕ್ಕ? ಇದೇ ದೀಟ ನೋಡು. ಸುಮನ್ನ ಸಚಿನ್ಗೆ ಕೊಟ್ಟು ಲಗ್ನ ಮಾಡ್ಬಿಡಮ್ಮ. ಇಲ್ಲ ಅಮ್ಮೋರೆ, ನಾನು ಆಗ್ಲೇ ತೀರ್ಮಾನ ಮಾಡಾಗ್ಯದೆ. ನಮ್ಮ ಸುಮನ ಮದುವೆ ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಜಗನ್ ಜೊತೆಲೇ ಆಯ್ತದೆ, ಆಗ್ಲೇಬೇಕು. ಹಂಗಾರೆ ನನ್ನ ಮಾತಕ್ಕೆ ಬೆಲೆ ಇಲ್ವೇ ಪುಟ್ಟಕ್ಕ? ತಪ್ಪು ತಿಳ್ಕೊಬೇಡಿ ಅಮ್ಮವ್ರೆ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟವ್ರೆ. ನನ್ನ ಮಗಳು ನಾನು ಹಾಕಿದ ಕೆರೆ ತಾಟಕ್ಕಿಲ್ಲ. ಪಾಪ ಪುಟ್ಟಕ್ಕ, ಸುಮನ್ನಾಕಿ ಓಟೆಲ್ಲ ನಂಬಿಕೆ ಮಾಡಿ ಕಂಡವಳೆ. ಈ ಇಸಿಯನ ಸುಮ್ಮನೆ ನಂತವ ಹೇಳಿರೋದು ಅಂತ ನಾ ಪುಟ್ಟಕ್ಕಂಗೆ ಹೆಂಗೆ ಹೇಳಲಿ? ಈಗಾಗಲೇ ಒಬ್ಬ ಮಗಳನ್ನ ಕಳ್ಕೊಂಡಿವ್ನಿ. ಇನ್ನೊಬ್ಬ ಮಗಳ ಜೀವನ ಸರಿದಾರಿಗೆ ಗೊತ್ತಾ ಇಲ್ಲ. ಇರೋವಳು ಒಬ್ಳು. ಉಳಿಸಿದಾಗ ತೆಪ್ಪಾಗೋದು ಬೇಡ. ಅಮ್ಮರೇ, ಎತ್ತೋಳು ಸಂಕಟ ಏನು ಅನ್ನೋದು ನೀವು ಅರ್ಥ ಮಾಡ್ಕೊತೀರಿ ಅಂತ ನಿಮ್ತಾವ್ ಹೇಳ್ತಾ ಇವ್ನಿ. ಈಗ ಏನು ತೀರ್ಮಾನ ಆಗೋದು ಅದ್ರಂಗೆ ನಡೀಲಿ. ಹಂಗಲ್ಲ ಪುಟ್ಟಕ್ಕ, ನಿಮ್ಮ ಕೈ ಮುಗಿತೀನಿ ಅಮ್ಮವ್ರೆ. 300 ಮಾತಿಗೆ ಬೆಲೆ ಕೊಟ್ಟು ನನ್ನ ಸುಮ್ಮನ್ ಬದುಕು ನಾಳು ಮಾಡೋದು ಬೇಡ. ನೀವು ಅವಳಿಗೆ ತಾಯಿ ಇದ್ದಂಗೆ. ಸುಮನ್ಗೂ ಜಗನ್ಗೂ 4 ಅಕ್ಷತೆ ಕಾಳು ಹಾಕಿ ಸಂದಾಗ ಬಾಳಿ ಅಂತ ಆಶೀರ್ವಾದ ಮಾಡಿ ನಿಮ್ಮ ಗೆಳತಿಯಾಗಿ ಸರ್ಗೊಂಡು ಬೇಡ್ಕತ್ತೀನಿ. ನನ್ನ ಆಸೆ ನೆರವೇರಿಸಿ ಅಮ್ಮವ್ರೆ, ನನ್ನ ಆಸೆ ನೆರವೇರಿಸಿ. ಇದೇನು ಕಲ್ಯಾಣ, ಎಲ್ಲ ಹೀರೋಗಳು ವಿಲನ್ ಕೊಡ್ದು ಹೀರೋಯಿನ್ ಕಾಪಾಡಿದ್ರೆ ನಿನ್ನ ಕೇಸಲ್ಲಿ ಉಲ್ಟಾ ಆಗದೆ. ನಮ್ಮ ಅಕ್ಕನೇ ಬಂದು ನಿನ್ನ ಕಾಪಾಡವ್ರೆ. ಲೇ ತಗಡೆ, ನೀನು ನನ್ನ ನೋಡೋಕೆ ಬಂದ ಇಲ್ಲ ನಾನು ಅನಿಸ್ಕೊಳಕ್ಕೆ ಬಂದಿಲ್ಲ? ಎರಡಕ್ಕೂ ಬಂದೆ. ಅಲ್ಲ ಮಾವ, ಅಪಾಯ ಅಂತ ಗೊತ್ತಿದ್ದುವೆ ಆ ರಸ್ತೆನಾಗೆ ಯಾಕೆ ಹೋದೆ? ನನ್ನ ಮಗ ನಮ್ಮ ಮೆಸ್ನಾಗೆ ಕೆಲಸ ಮಾಡಿಕೊಂಡು
ನಮಗೆ ಗೂಟ ಆಡಕ್ಕೆ ಬರ್ತಾನೆ. ನಾನು ಬಿಡ್ಬೇಕಲ್ಲ, ಸರಿಯಾಗೆ ಕೊಟ್ಟಿವ್ನಿ. ಹೌದೌದು, ನೀನು ಎಷ್ಟು ಚೆನ್ನಾಗಿ ಕೊಟ್ಟಿದ್ಯಾ ಅಂತ ನಿನ್ನ ಮೈಲಿರೋ ಗಾಯ ನೋಡಿದ್ರೆ ಗೊತ್ತಾಯ್ತದೆ. ಲೇ ಚೋಟು ಸುಮ್ಕೆ ಇದ್ರೆ ಸರಿ, ಇಲ್ಲ ಅಂದ್ರೆ ಹೆಂಗಿದ್ರು ನೀನು ತಿರುಗಿಸಿ ಹೊಡೆಯಕ್ಕೆ ಆಯ್ಕಿಲ್ಲ ಅಂತ ಅವನಿಗೂ ಗೊತ್ತು, ಅದಕ್ಕೆ ಸರಿಯಾಗಿ ಇಕ್ಕವನೆ. ಅಕ್ಕ ಸರಿಯಾದ ಟೈಮ್ ಬಂದಿಲ್ಲ ಅಂದಿದ್ರೆ ನಿನ್ನ ಕತೆ ಏನಾಯ್ತಿತ್ತೋ ಏನೋ. ಚೊಂಬೇಶ್ವರ. ನನ್ನ ಮಕ್ಕಳ ನಾನು ನೋಡೋಕೆ ಬಂದು ನನಗೆ ಹೊಟ್ಟೆ ಉರಿಸ್ತಾ ಇದ್ರಾ? ತಕೊಳ್ಳತೀನಿ. ಚೋಟು ಮೆಸ್ತವ ಯಾರವ್ರ? ಬೆಸ್ತ ಅಜ್ಜಿ ಐತಕ್ಕ, ಅಣ್ಣ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಣ್ಣನೇನು ನೋಡ್ತೀಯ? ಖಾಲಿ ಹಾಕಿ ಕುಂತವನೆ. ಅವೇ ಇದೇನವೇ ಇಷ್ಟೊತ್ತು ಗಂಟ ಈ ನನ್ನ ಮಕ್ಕಳು ರೇಗಿಸ್ತಿದ್ರು, ಈಗ ನೀನು ಶುರು ಹಚ್ಕೊಂಡ? ಎಲ್ಲ ನೆಟ್ಗಿದ್ದಿದ್ರೆ ಈಟೊತ್ತಿಗೆ ನಿನ್ನ ಹಿಡಿಯೋಕಾಯ್ತಾಯ್ತಮ್ಮವ. ಏಯ್ ಸ್ಯಾನೆ ಹೊಟ್ಟೆ ಹಸ್ತೈತೆ, ಉಣ್ಮ್ಯಾಕೆ ವಿಚಾರಿಸ್ಕೊತೀನಿ. ತಿನ್ನಕ್ಕಾಗಕ್ಕಿಲ್ಲ ಅಂದ್ರೆ ಸುಮ್ಕೆ ಯಾಕೆ ಸರ್ಕಸ್ ಮಾಡ್ತೀಯಾ? ಕೊಡಿಲಿ, ನಾನು ತಿನ್ನಿಸ್ತೆ. ಅಕ್ಕ, ನೀನ್ ತಿನ್ಸ್ತಾ ಇದೀಯ ಅಂತ ಅಣ್ಣಂಗ್ ಬಾಯಿ ಓಪನ್ ಆಯ್ತಾ ಇಲ್ಲ, ಅಷ್ಟು ಮನ್ಸು ತುಂಬೋಗೈತಿ. ಹಂಗಮ್ಮವ. ಯಾಕ್ಲ ಸುಮ್ಕೆ ರೇಗಿಸ್ತೀರ? ಸುಮ್ಕೆ ರೇ, ಪಾಪ ಅವ್ನು ತಿನ್ಲಿ. ಏನಕ್ಕ ಖಾಲಿ ಹಣ್ಣು ನೋಡಿದ್ರೆ ಬಾಯಿ ಬಂದಂಗ್ ಬೈತಿದೆ, ಇವಾಗ ತಟ್ಟೆ ತಗೊಂಡು ತುತ್ತು ತಿನ್ಸ್ತಾ ಇದೀಯಾ? ಏನ್ ಸಮಾಚಾರ? ನಾನು ಅಣ್ಣಂಗೋ ತಮ್ಮಂಗೋ ಈ ಪರಿಸ್ಥಿತಿ ಬಂದಿದ್ರೆ ನಾನು ತಿನ್ನಿಸ್ತಿರ್ಲಿಲ್ವಾ? ಇದು ಹಂಗೆಯ. ತಕೊಳ್ಳಕ ನೀನು ತಿನ್ಸೋದು ಬೇಡ, ನಾನು ತಿನ್ನೋದು ಬೇಡ. ಯಾಕ್ಲಾ? ನಿನ್ ಕೈನಾಗೆ ತಿನ್ನಕ್ಕಾಗಕ್ಕಿಲ್ಲ, ಕೊಡಿಲಿ, ನಾನು ತಿನ್ನಿಸ್ತೆ. ಬುಡಬಿ, ನೀನು ಅಣ್ಣ ಅಂತ ಕರೆಯೋದಾದ್ರೆ ತಿನ್ಸೋದೇನು ಬೇಕಾಗಿಲ್ಲ. ನನ್ನ ಕೈ ಮುರಿದು ಪಕ್ಕಕ್ಕೆ ಬಿದ್ದರೂ ಪರವಾಗಿಲ್ಲ, ನಾನೇ ತಿಂತೀನಿ. ಆದರೆ ನೀನು ಅಣ್ಣ ಅಂತ ಕರೆಯೋದು ಮಾತ್ರ ನನ್ನ ಕೈನ ಕೇಳಿಸ್ಕೊಳಕ್ಕೆ ಆಗಿಲ್ಲ. ಮಾವ, ನಾನು ತಿನ್ಸನಾ? ಅಮ್ಮಿಕೊಂಡು ಕೂತ್ಕೊಳ್ಳ.